ಇವನ್ ನಾವು ಊರಿಗೆ ಬಂದು ಅಭಿಷೇಕ ಎಲ್ಲ ಮಾಡಿಸಿದ್ದಾಗಿದ್ಮೇಲೆ ಇದರ ಹೆಸರು ಬಂದು ಗಂಗಾಬಾವಿ ರೆಸಾರ್ಟ್ ಅಂತ. ಇಲ್ಲಿ ನಾವು ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ, ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆ ಪ್ಲೇಸಲ್ಲಿ ಒಬ್ಬರು ರೆಕಮೆಂಡ್ ಮಾಡಿದ್ದು ಅಂತ ಹೋಗಿದ್ದು. ಸೊ ಇಲ್ಲಿ ಈ ಥರ ಹಳ್ಳಿ ಮನೆ ಅಂದ್ಬಿಟ್ಟು ಕಾನ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಹಳ್ಳೀಲಿ ಯಾವ್ಯಾವ ಥರದ ಬೇರೆ ಬೇರೆ ಇದು ಇರ್ತಾರೆ ಮನೆಗಳಲ್ಲಿ ಹೆಂಗೆ ಮಾಡ್ತಾರೆ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಆಗಿದೆ. ಸೊ ಇಲ್ಲಿ ಈ ರೆಸಾರ್ಟಿಗೆ ಬಂದುಬಿಟ್ಟು ಒಬ್ಬರಿಗೆ 800 ರುಪೀಸ್ ಡೈರೆಕ್ಟಾಗಿ ಹೋಗಿ ಇದನ್ನು ಮಾಡಿದ್ರೆ, ಅದೇ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ 700 ರುಪೀಸ್ ಆಗುತ್ತೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಲೈಕ್ ಅಲ್ಲಿಂದ ನೋಡಿದ್ರೆ ಸ್ವಲ್ಪ ರಿಯಲ್ ಅಂತಲೇ ಅನಿಸುತ್ತೆ. ಲೈಕ್ ಯಾರಾದರೂ ಗೊತ್ತಾಗೋದೇ ಇಲ್ಲ ಅದು ಸಿಮೆಂಟಿಂದ ಮಾಡಿರೋದು ಅಂತ. ನಮಗೆ ಹೇಗಾಗಿತ್ತು ಅಂದರೆ ಅಲ್ಲೊಬ್ರು ಕೆಲಸ ಮಾಡೋರು ಅದೇ ಥರನೇ ಹಳೆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡಿದ್ರು ಪಕ್ಕಕ್ಕೆ. ಸೊ ನಮಗದು ಗೊತ್ತೇ ಆಗಲಿಲ್ಲ ಅವರು ಅವರೇ ಅಂತ. ಅವ್ರು ಹಿಂಗೆ ಅಲ್ಲಾಡ್ಸ್ತಿರೋದು ನೋಡ್ಬಿಟ್ಟು ಅವ್ರು ಏನಪ್ಪ ಅಂತ ಅನಿಸ್ಬಿಟ್ಟು ನಾವು ಆಮೇಲೆ ಹೌದು ಅವ್ರ ಮನುಷ್ಯರು ಅಂತ ಗೊತ್ತಾಗಿದ್ದು. ಸೊ ಈ ಥರ ಜಮೀನ್ದಾರರು ಕಾನ್ಸೆಪ್ಟು ಮತ್ತು ಹಳ್ಳಿ ಮನೆ, ಆಮೇಲೆ ದನದ ಕೊಟ್ಟಿಗೆ ಮುಂದೆನೇ ಮನೆ ಇರುತ್ತಲ್ಲ ಆ ಥರ ಮನೆಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮಪ್ಪ ನಮ್ಮಮ್ಮ ಎಲ್ಲ ಅವ್ರ ಮನೆ ಹಳೆ ಮನೆಗಳನ್ನೆಲ್ಲ ನೆನೆಸ್ಕೊಂಡು ಖುಷಿಪಟ್ಟರು. ಇರುವಾಗಲೇ ನಮಗೆ ಮಜ್ಜಿಗೆ ಕೊಟ್ಟರು, ಮಸಾಲ ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಕೊಡಿದ್ಮೇಲೆ ನಾವು ಮತ್ತೆ ಹಳ್ಳಿ ಮನೆ ಫುಲ್ ಮಿಕ್ಕಿರೋದೆಲ್ಲ ನೋಡ್ತಾ ಇದ್ವಿ. ಸೊ ಈ ಥರ ಇತ್ತು. ಹಳ್ಳಿ ಮನೆ ನೋಡಿಕೊಂಡು ಅದಾದಮೇಲೆ ನಾವು ರೈನ್ ಡ್ಯಾನ್ಸ್ಗೆ ಹೋಗಿದ್ವಿ. ಸೊ ರೈನ್ ಡ್ಯಾನ್ಸ್ ಮುಗಿದ್ಮೇಲೆ ನಮಗೆ ಊಟ ಕೊಟ್ಟರು. ಊಟ ಬಂದು ರೊಟ್ಟಿ ಊಟ ಆಗಿತ್ತು. ಊಟ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ರೋಪ್ ಆ್ಯಕ್ಟಿವಿಟೀಸ್ಗೆ ಹೋದ್ವಿ. ಆ್ಯಕ್ಟಿವಿಟೀಸಲ್ಲಿ ಜಿಪ್ ಲೈನ್ ಮತ್ತು ಸೈಕ್ಲಿಂಗ್ ಎರಡೂ ಇತ್ತು. ಸೊ ಜಿಪ್ ಲೈನ್ ಸೈಕ್ಲಿಂಗ್ ಎಲ್ಲ ಆಡಿ ಬೋಟಿಂಗಿಗೆ ಹೋದ್ವಿ. ಸೊ ಬೋಟಿಂಗು ಚೆನ್ನಾಗಿತ್ತು. ಬೋಟಿಂಗ್ ಎಲ್ಲ ಹೀಗೆ ಮುಗಿಸ್ಕೊಂಡು ಟಾಂಗಾ ರೈಡಿಗೆ ಹೋದ್ವಿ. ಟಾಂಗಾ ರೈಡು ಚೆನ್ನಾಗಿತ್ತು. ಟಾಂಗಾ ರೈಡ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಫೋಟೋಸ್ ಕೊಟ್ಕೊಂಡು ಈ ಥರ ಟ್ಯಾಕ್ಸ್ ಕೊಡ್ತಾರೆ ಅಲ್ಲಿ ಹೋದ್ಮೇಲೆ. ಸೊ ಅದಾದಮೇಲೆ ನಾವು ಅಲ್ಲಿರೋ ರೂಮೆಲ್ಲ ನೋಡಿದ್ವಿ. ರೂಮೆಲ್ಲ ಚೆನ್ನಾಗೇ ಇತ್ತು. ಅದಾದಮೇಲೆ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದ್ವಿ.